ಈ ಮೊಬೈಲ್ ಶೌಚಾಲಯ ಒಂದಕ್ಕೆ ಗಣ್ಯರ ಭಾವಚಿತ್ರದ ಪರದೆ ಹಾಕಿದ್ರು ಅನ್ನೋ ವಿಚಾರ ವಿವಾದಕ್ಕೆ ಕಾರಣವಾಗಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಸಂಗೊಳ್ಳಿ ರಾಯಣ್ಣ ಅವರ ಫೋಟೋ ಇರೋ ಪರದೆಯನ್ನು ಹಾಕಿದ್ದಾರಂತೆ. ಬೆಳಗಾವಿಯ ಎಸ್ಕೆಇ ಸೊಸೈಟಿ ಗ್ರೌಂಡ್ನಲ್ಲಿ ಈ ಶೌಚಾಲಯ ಇದೆ. ಅಂಬೇಡ್ಕರ್ ನಗರದಲ್ಲಿ ಸಂತ ಪಾರಾಯಣ ಕಾರ್ಯಕ್ರಮ ನಡೀತಾ ಇತ್ತು. ಈ ಕಾರ್ಯಕ್ರಮಕ್ಕೆ ಬರೋ ಜನರಿಗಾಗಿ ತಾತ್ಕಾಲಿಕ ಶೌಚಾಲಯದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಆ ಶೌಚಾಲಯದ ಸುತ್ತಲೂ ಗಣ್ಯರ ಫೋಟೋ ಇರುವ ಪರದೆಯನ್ನ ಹಾಕಲಾಗಿದೆ ಅನ್ನೋ ವಿಚಾರ ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಆ ಮೂಲಕ ಗಣ್ಯರಿಗೆ ಅವಮಾನ ಮಾಡಲಾಗಿದೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಅದರಲ್ಲೂ ದಲಿತ ಸಮುದಾಯದಿಂದ ಈ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ. ಬಹುಶಃ ಕಾಂಗ್ರೆಸ್ ಪಕ್ಷದ ಯಾವುದೋ ಸಮಾವೇಶದ ಫ್ಲೆಕ್ಸ್ ಬ್ಯಾನರ್ ಇರಬೇಕು. ಮೊಬೈಲ್ ಶೌಚಾಲಯ ಏನಿದೆ ಅದ್ರ ಡೋರ್ ಬದಲಿಗೆ ಈ ರೀತಿ ಪ್ಲಾಸ್ಟಿಕ್ ರೀತಿಯ ಹಾಳೆಯನ್ನು ಹಾಕ್ತಾರೆ. ಸಾಮಾನ್ಯವಾಗಿ ಸಿಕ್ತು ಅಂತ ಹಾಕಿದ್ದಾರೆ. ಇದನ್ನು ಡೆಲಿಬರೇಟ್ ಆಗಿ ಅವಮಾನ ಮಾಡಬೇಕು ಅಂತ ಹಾಕಿರೋ ಕಾಣಲ್ಲ. ಬಟ್ ಸಹಜವಾಗಿ ಇದೆಲ್ಲ ಭಾವನಾತ್ಮಕ ವಿಚಾರ. ಅದ್ರಲ್ಲಿ ಕಾಂಗ್ರೆಸ್ನ ಕೆಲ ನಾಯಕರ ಫೋಟೋ ಕೂಡ ಇದೆ, ಅಂಬೇಡ್ಕರ್ ಅವ್ರ ಫೋಟೋ ಇದೆ, ಹಾಗೆ ಗಾಂಧೀಜಿ ಅವರ ಭಾವಚಿತ್ರ ಕೂಡ ಇದೆ. ಇದನ್ನು ಹೋಗಿ ಶೌಚಾಲಯಕ್ಕೆ ಹಾಕಿದ್ದಾರೆ ಅನ್ನೋದು ದಲಿತ ಸಮುದಾಯದ ಅಸಮಾಧಾನಕ್ಕೆ ಕಾರಣವಾಗಿದೆ. ಹೀಗಾಗಿ ಮಹನೀಯರಿಗೆ ಅವಮಾನ ಮಾಡಲಾಗಿದೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ದಲಿತ ಸಮುದಾಯದ ಯುವಕರು. ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಬ್ಯಾನರ್ ಅನ್ನ ತೆರವುಗೊಳಿಸಿದ್ದಾರೆ. ಈ ಮೊಬೈಲ್ ಶೌಚಾಲಯ ಒಂದಕ್ಕೆ ಗಣ್ಯರ ಭಾವಚಿತ್ರದ ಪರದೆ ಹಾಕಿದ್ರು ಅನ್ನೋ ವಿಚಾರ ವಿವಾದಕ್ಕೆ ಕಾರಣವಾಗಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಸಂಗೊಳ್ಳಿ ರಾಯಣ್ಣ ಅವರ ಫೋಟೋ ಇರೋ ಪರದೆಯನ್ನು ಹಾಕಿದ್ದಾರಂತೆ. ಬೆಳಗಾವಿಯ ಎಸ್ಕೆಇ ಸೊಸೈಟಿ ಗ್ರೌಂಡ್ನಲ್ಲಿ ಈ ಶೌಚಾಲಯ ಇದೆ. ಅಂಬೇಡ್ಕರ್ ನಗರದಲ್ಲಿ ಸಂತ ಪಾರಾಯಣ ಕಾರ್ಯಕ್ರಮ ನಡೀತಾ ಇತ್ತು. ಈ ಕಾರ್ಯಕ್ರಮಕ್ಕೆ ಬರೋ ಜನರಿಗಾಗಿ ತಾತ್ಕಾಲಿಕ ಶೌಚಾಲಯದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಆ ಶೌಚಾಲಯದ ಸುತ್ತಲೂ ಗಣ್ಯರ ಫೋಟೋ ಇರುವ ಪರದೆಯನ್ನ ಹಾಕಲಾಗಿದೆ ಅನ್ನೋ ವಿಚಾರ ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಆ ಮೂಲಕ ಗಣ್ಯರಿಗೆ ಅವಮಾನ ಮಾಡಲಾಗಿದೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಅದರಲ್ಲೂ ದಲಿತ ಸಮುದಾಯದಿಂದ ಈ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ. ಬಹುಶಃ ಕಾಂಗ್ರೆಸ್ ಪಕ್ಷದ ಯಾವುದೋ ಸಮಾವೇಶದ ಫ್ಲೆಕ್ಸ್ ಬ್ಯಾನರ್ ಇರಬೇಕು. ಮೊಬೈಲ್ ಶೌಚಾಲಯ ಏನಿದೆ ಅದ್ರ ಡೋರ್ ಬದಲಿಗೆ ಈ ರೀತಿ ಪ್ಲಾಸ್ಟಿಕ್ ರೀತಿಯ ಹಾಳೆಯನ್ನು ಹಾಕ್ತಾರೆ. ಸಾಮಾನ್ಯವಾಗಿ ಸಿಕ್ತು ಅಂತ ಹಾಕಿದ್ದಾರೆ. ಇದನ್ನು ಡೆಲಿಬರೇಟ್ ಆಗಿ ಅವಮಾನ ಮಾಡಬೇಕು ಅಂತ ಹಾಕಿರೋ ಕಾಣಲ್ಲ. ಬಟ್ ಸಹಜವಾಗಿ ಇದೆಲ್ಲ ಭಾವನಾತ್ಮಕ ವಿಚಾರ. ಅದ್ರಲ್ಲಿ ಕಾಂಗ್ರೆಸ್ನ ಕೆಲ ನಾಯಕರ ಫೋಟೋ ಕೂಡ ಇದೆ, ಅಂಬೇಡ್ಕರ್ ಅವ್ರ ಫೋಟೋ ಇದೆ, ಹಾಗೆ ಗಾಂಧೀಜಿ ಅವರ ಭಾವಚಿತ್ರ ಕೂಡ ಇದೆ. ಇದನ್ನು ಹೋಗಿ ಶೌಚಾಲಯಕ್ಕೆ ಹಾಕಿದ್ದಾರೆ ಅನ್ನೋದು ದಲಿತ ಸಮುದಾಯದ ಅಸಮಾಧಾನಕ್ಕೆ ಕಾರಣವಾಗಿದೆ. ಹೀಗಾಗಿ ಮಹನೀಯರಿಗೆ ಅವಮಾನ ಮಾಡಲಾಗಿದೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ದಲಿತ ಸಮುದಾಯದ ಯುವಕರು. ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಬ್ಯಾನರ್ ಅನ್ನ ತೆರವುಗೊಳಿಸಿದ್ದಾರೆ. ಈ ಮೊಬೈಲ್ ಶೌಚಾಲಯ ಒಂದಕ್ಕೆ ಗಣ್ಯರ ಭಾವಚಿತ್ರದ ಪರದೆ ಹಾಕಿದ್ರು ಅನ್ನೋ ವಿಚಾರ ವಿವಾದಕ್ಕೆ ಕಾರಣವಾಗಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಸಂಗೊಳ್ಳಿ ರಾಯಣ್ಣ ಅವರ ಫೋಟೋ ಇರೋ ಪರದೆಯನ್ನು ಹಾಕಿದ್ದಾರಂತೆ. ಬೆಳಗಾವಿಯ ಎಸ್ಕೆಇ ಸೊಸೈಟಿ ಗ್ರೌಂಡ್ನಲ್ಲಿ ಈ ಶೌಚಾಲಯ ಇದೆ. ಅಂಬೇಡ್ಕರ್ ನಗರದಲ್ಲಿ ಸಂತ ಪಾರಾಯಣ ಕಾರ್ಯಕ್ರಮ ನಡೀತಾ ಇತ್ತು. ಈ ಕಾರ್ಯಕ್ರಮಕ್ಕೆ
ಬರೋ ಜನರಿಗಾಗಿ ತಾತ್ಕಾಲಿಕ ಶೌಚಾಲಯದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಆ ಶೌಚಾಲಯದ ಸುತ್ತಲೂ ಗಣ್ಯರ ಫೋಟೋ ಇರುವ ಪರದೆಯನ್ನ ಹಾಕಲಾಗಿದೆ ಅನ್ನೋ ವಿಚಾರ ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಆ ಮೂಲಕ ಗಣ್ಯರಿಗೆ ಅವಮಾನ ಮಾಡಲಾಗಿದೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಅದರಲ್ಲೂ ದಲಿತ ಸಮುದಾಯದಿಂದ ಈ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ. ಬಹುಶಃ ಕಾಂಗ್ರೆಸ್ ಪಕ್ಷದ ಯಾವುದೋ ಸಮಾವೇಶದ ಫ್ಲೆಕ್ಸ್ ಬ್ಯಾನರ್ ಇರಬೇಕು. ಮೊಬೈಲ್ ಬ್ಯಾನರ್, ಮೊಬೈಲ್ ಶೌಚಾಲಯ ಏನಿದೆ ಅದು ಡೋರ್ ಬದಲಿಗೆ ಈ ರೀತಿ ಪ್ಲಾಸ್ಟಿಕ್ ರೀತಿಯ ಹಾಳೆಯನ್ನು ಹಾಕ್ತಾರೆ. ಸಾಮಾನ್ಯವಾಗಿ ಸಿಕ್ತು ಅಂತ ಹಾಕಿದ್ದಾರೆ. ಇದನ್ನ ಡೆಲಿಬರೇಟ್ ಆಗಿ ಅವಮಾನ ಮಾಡಬೇಕು ಅಂತ ಹಾಕಿರೋಂಗ್ ಕಾಣಲ್ಲ. ಬಟ್ ಸಹಜವಾಗಿ ಇದೆಲ್ಲ ಭಾವನಾತ್ಮಕ ವಿಚಾರ. ಅದ್ರಲ್ಲಿ ಕಾಂಗ್ರೆಸ್ನ ಕೆಲ ನಾಯಕರ ಫೋಟೋ ಕೂಡ ಇದೆ, ಅಂಬೇಡ್ಕರ್ ಅವ್ರ ಫೋಟೋ ಇದೆ, ಹಾಗೆ ಗಾಂಧೀಜಿ ಅವರ ಭಾವಚಿತ್ರ ಕೂಡ ಇದೆ. ಇದನ್ನು ಹೋಗಿ ಶೌಚಾಲಯಕ್ಕೆ ಹಾಕಿದ್ದಾರೆ ಅನ್ನೋದು ದಲಿತ ಸಮುದಾಯದ ಅಸಮಾಧಾನಕ್ಕೆ ಕಾರಣವಾಗಿದೆ. ಹೀಗಾಗಿ ಮಹನೀಯರಿಗೆ ಅವಮಾನ ಮಾಡಲಾಗಿದೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ದಲಿತ ಸಮುದಾಯದ ಯುವಕರು. ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಬ್ಯಾನರ್ ಅನ್ನ ತೆರವುಗೊಳಿಸಿದ್ದಾರೆ. ಮೊಬೈಲ್ ಶೌಚಾಲಯ ಒಂದಕ್ಕೆ ಗಣ್ಯರ ಭಾವಚಿತ್ರದ ಪರದೆ ಹಾಕಿದ್ರು ಅನ್ನೋ ವಿಚಾರ ವಿವಾದಕ್ಕೆ ಕಾರಣವಾಗಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಸಂಗೊಳ್ಳಿ ರಾಯಣ್ಣ ಅವರ ಫೋಟೋ ಇರೋ ಪರದೆಯನ್ನು ಹಾಕಿದ್ದಾರಂತೆ. ಬೆಳಗಾವಿಯ ಎಸ್ಕೆಇ ಸೊಸೈಟಿ ಗ್ರೌಂಡ್ನಲ್ಲಿ ಈ ಶೌಚಾಲಯ ಇದೆ. ಅಂಬೇಡ್ಕರ್ ನಗರದಲ್ಲಿ ಸಂತ ಪಾರಾಯಣ ಕಾರ್ಯಕ್ರಮ ನಡೀತಾ ಇತ್ತು. ಈ ಕಾರ್ಯಕ್ರಮಕ್ಕೆ ಬರೋ ಜನರಿಗಾಗಿ ತಾತ್ಕಾಲಿಕ ಶೌಚಾಲಯದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಆ ಶೌಚಾಲಯದ ಸುತ್ತಲೂ ಗಣ್ಯರ ಫೋಟೋ ಇರುವ ಪರದೆಯನ್ನ ಹಾಕಲಾಗಿದೆ ಅನ್ನೋ ವಿಚಾರ ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಆ ಮೂಲಕ ಗಣ್ಯರಿಗೆ ಅವಮಾನ ಮಾಡಲಾಗಿದೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಅದರಲ್ಲೂ ದಲಿತ ಸಮುದಾಯದಿಂದ ಈ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ. ಬಹುಶಃ ಕಾಂಗ್ರೆಸ್ ಪಕ್ಷದ ಯಾವುದೋ ಸಮಾವೇಶದ ಫ್ಲೆಕ್ಸ್ ಬ್ಯಾನರ್ ಇರಬೇಕು. ಮೊಬೈಲ್ ಬ್ಯಾನರ್, ಮೊಬೈಲ್ ಶೌಚಾಲಯ ಏನಿದೆ ಅದು ಡೋರ್ ಬದಲಿಗೆ ಈ ರೀತಿ ಪ್ಲಾಸ್ಟಿಕ್ ರೀತಿಯ ಹಾಳೆಯನ್ನು ಹಾಕ್ತಾರೆ. ಸಾಮಾನ್ಯವಾಗಿ ಸಿಕ್ತು ಅಂತ ಹಾಕಿದ್ದಾರೆ. ಇದನ್ನ ಡೆಲಿಬರೇಟ್ ಆಗಿ ಅವಮಾನ ಮಾಡಬೇಕು ಅಂತ ಹಾಕಿರೋಂಗ್ ಕಾಣಲ್ಲ. ಬಟ್ ಸಹಜವಾಗಿ ಇದೆಲ್ಲ ಭಾವನಾತ್ಮಕ ವಿಚಾರ. ಅದ್ರಲ್ಲಿ ಕಾಂಗ್ರೆಸ್ನ ಕೆಲ ನಾಯಕರ ಫೋಟೋ ಕೂಡ ಇದೆ, ಅಂಬೇಡ್ಕರ್ ಅವ್ರ ಫೋಟೋ ಇದೆ, ಹಾಗೆ ಗಾಂಧೀಜಿ ಅವರ ಭಾವಚಿತ್ರ ಕೂಡ ಇದೆ. ಇದನ್ನು ಹೋಗಿ ಶೌಚಾಲಯಕ್ಕೆ ಹಾಕಿದ್ದಾರೆ ಅನ್ನೋದು ದಲಿತ ಸಮುದಾಯದ ಅಸಮಾಧಾನಕ್ಕೆ ಕಾರಣವಾಗಿದೆ. ಹೀಗಾಗಿ ಮಹನೀಯರಿಗೆ ಅವಮಾನ ಮಾಡಲಾಗಿದೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ದಲಿತ ಸಮುದಾಯದ ಯುವಕರು. ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಬ್ಯಾನರ್ ಅನ್ನ ತೆರವುಗೊಳಿಸಿದ್ದಾರೆ.